ತಾಯಿಗೆ ತುಂಬಾ ಪ್ರೀತಿಯಾದ ಮಗ. ಈ ಟೈಟಲ್ಗೂ ನಂದು ಆಪೋಸಿಟ್. ಯಾಕೆಂದ್ರೆ ಟೈಟಲ್ ನೋಡ್ಬಿಟ್ಟು ಯಾವ ಥರ ಇರುತ್ತೆ ಅಂತ ಗೆಸ್ ಮಾಡಿರ್ತಾರೆ. ಇವರು ಚಿನ್ನದಾಗಿ ಆಪೋಸಿಟ್ ಆಗಿತ್ತು. ತುಂಬ ಚೆನ್ನಾಗಿರುತ್ತೆ. ಇಷ್ಟ ನೋಡ ಅವಶ್ಯ ತುಂಬ ಇರುತ್ತೆ. ತುಂಬ ಇಲ್ಲ ಹೆಚ್ಚು ಜನ ಇದರಲ್ಲಿ ಏನಪ್ಪ ಸಾಫ್ಟ್ವೇರ್ ಆಗಿರುತ್ತೆ. ಮುಗಿಸ್ಕೊಂಡು ಯಾವ ಥರ ಸ್ಟಾರ್ಟ್ ಆಗುತ್ತೆ, ಯೂಸ್ ಲೈಫಲ್ಲಿ ಯಾವ್ಯಾವ ಥರ ಒಂದು ಎಲಿಮೆಂಟ್ಸ್ ಮತ್ತು ಯಾವ್ಯಾವ ಥರ ವಿಷಯಗಳು ಎಲ್ಲ ಅದು ಯಾವ ಥರ ಯೂಸ್ ಮಾಡ್ತಾರೆ, ಅದಕ್ಕೆ ಇವರು ಯಾವ ಥರ ಸಪೋರ್ಟ್ ಮಾಡ್ತಾರೆ. ಅವ್ರ ಕಂಪ್ಲೀಟ್ ಕಾಮಿಡಿ ಡ್ರಾಮಾ ಎಂಟರ್ಟೈನ್ಮೆಂಟ್ ನಾನು ಇದರಿಂದ ತೆಗಿಬೇಡ ಮಾತಾಡ್ತಾರೆ. ಲೊಕೇಶನ್ ಬ್ಯಾಂಗ್ಳೂರು, ಹೈದರಾಬಾದ್ ಅಪ್ಲೋಡ್ ಆಗಿ ಫ್ಯಾಮಿಲಿ ಪ್ಲಾನ್ ಮಾಡ್ಕೊಂಡಿಲ್ಲ. ಮಾಹಿತಿ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ತರ್ತಾ ಇದೆ. ಸೊ ಯೂಸ್ ಪ್ಲಾನ್ ಆಗಿದೆ. ಇದನ್ನು ನನ್ನ ಪಾತ್ರ ಮೊದಲನೇ ಸಿನಿಮಾ ವಿದುರ ಅಂತ ಮಾಡಿದ್ರು. ಅದು ಪೋಸ್ಟ್ ಪ್ರೊಡಕ್ಷನ್ ಅಂತ. ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದರ ಕಾಸ್ಟ್. ಸೊ ತುಂಬ ದೊಡ್ಡ ದೊಡ್ಡವರಿದ್ದಾರೆ, ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ. ಅದರಲ್ಲೂ ಕೆಲವರು ನನಗೆ ತುಂಬ ಪ್ರಿಯರಿದ್ದಾರೆ. ನನಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಬೇಕು ಅಂತ ತುಂಬಾ ಆಸೆ ಇತ್ತು. ಅದು ನಾನು ಮುಂದೆ ಬೇರೆ ರಿವೀಲ್ ಮಾಡ್ತೀನಿ. ನಾನು ಯಾರ ಜೊತೆ ಮಾಡಬೇಕಂತಿದ್ದೆ. ಓಕೆ, ಅಚ್ಯುತ್ ಸರ್ ಫಸ್ಟ್ ಹೇಳಬೇಕಂದ್ರೆ ಅವರು ತಿಪ್ಟೂರವರು ಅಂತ ತಿಳ್ಕೊಂಡು, ನಾನು ಬೆಳೆದಿದ್ದೆಲ್ಲ ತಿಪ್ಟೂರು. ಸೊ ನನಗೆ ಅಚ್ಯುತ್ ಸರ್ ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ. ನನಗೆ ಅವ್ರ ಜೊತೆ ಒಂದು ಸಲ ಸ್ಕ್ರೀನ್ ಶೇರ್ ಮಾಡ್ತಿದ್ದು ತುಂಬಾ ಇಷ್ಟ. ಇವ್ರು ಬಂದುಬಿಟ್ಟು ಕಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ಸ್ಪೆಸಿಫಿಕ್ಕಾಗಿ ಅಚ್ಯುತ್ ಸರ್ ಬಗ್ಗೆ ನನಗೆ ಹೇಳಿದ್ರು. ನಾನು ಅಚ್ಯುತ್ ಸರ್ ಅವ್ರನ್ನ ಕಾಸ್ಟ್ ಮಾಡ್ತೀನಿ ಅಂತ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ತಾರಮ್ಮ ಆ್ಯಂಡ್ ಇನ್ನು ಕೆಲವರು ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ಸ್ ಅಂತ ಒಂದು ಗೊತ್ತು. ನಂದು ಸಿಮಿಲರ್ ಟು ನನ್ನ ಈ ನಿಜ ಜೀವನದಲ್ಲಿ ಹೇಗಿದೆ ನನ್ನ ಕ್ಯಾರೆಕ್ಟರ್, ಅದಕ್ಕೆ ಸಿಮಿಲರ್ ಆಗಿಯೇ ಇದೆ. ಬಟ್ ನನಗೂ ಕೂಡ ಡೈರೆಕ್ಟರ್ ಸರ್ ಅವರು ರಿವೀಲ್ ಮಾಡಿಲ್ಲ, ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ದಾರೆ. ಸೊ ನಿಮಗೆಲ್ಲ ಕತೆ ನೋಡಿದ ಮೇಲೆ ಗೊತ್ತಾಗುತ್ತೆ ನನ್ನ ಪಾತ್ರ ಹೇಗೆ ಬರುತ್ತೆ ಅಂತ. ಬಟ್ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ನಿಮ್ಮ ಎಲ್ಲರಿಗೂ ಸಪೋರ್ಟ್ ನನಗೆ ತುಂಬಾ ಬೇಕು. ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂತ ನಮಗೆ ನಮ್ಮಂತ ಇದೊಂದು ನಾನು ಎಲ್ಲ ಕಡೆ ಹೇಳುವಂಥ ಒಂದು ಚಿಕ್ಕ ಡೈಲಾಗ್ ಕೊಟ್ಟೆ. ನಮ್ಮಂಥ ಪುಟ್ಟ ಕಲಾವಿದರನ್ನ ಇನ್ನೂ ಹಾರೈಸಿ ಬೆಳೆಸಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ತಾನೇ ಚಿತ್ರರಂಗಕ್ಕೆ ಹೆಜ್ಜೆ ಇಟ್ಕೊಂಡು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮದು ಹಲವಾರು ಕನಸಿದೆ. ಲೈಕ್ ಒಂದು ಸ್ಟೇಜಿಗೆ ಬರಬೇಕು, ಒಂದು ಪ್ರಾಮಿಸಿಂಗ್ ಆ್ಯಕ್ಟ್ರೆಸ್ ಆಗಬೇಕು ಇದರಲ್ಲಿ ಅಂತ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಹೋಪ್ ನಿಮಗೂ ನನ್ನ ಈ ನಟನೆ, ನಮ್ಮ ಎಂಟರ್ಟೈನ್ಮೆಂಟ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಐ ಹೋಪ್ ಯು ಆಲ್ ಸಪೋರ್ಟ್ ಅಸ್ ಲೈಕ್ ದಿಸ್. ಥ್ಯಾಂಕ್ ಯು ಸೊ ಮಚ್. ನಾನು ಅದು ಒಂದು ರಿವೀಲ್ ಮಾಡೋದಿಲ್ಲ. ಬೇಕಾದ್ರೆ ನಂದು ಅಂತ ಒಂದು ಇಂಡಸ್ಟ್ರಿಯಲ್ಲಿ ಹೆಸರು ಆದಮೇಲೆ ಹೇಳ್ತೀನಿ. ಯಾಕಂದರೆ ನಮ್ಮ ಬಾಸ್ ಹೆಸರು ಇಟ್ಕೊಂಡು ಬೇರೆ ಅನ್ಬೋದಿಲ್ಲ ಯಾರು.